ಈ MSL ಬಂದ್ ಮಾಡೋದ್ರ ಸಲುವಾಗಿ ಕೂಡಿರ್ತಕ್ಕಂಥ ಯಾವತ್ತೂ ತಾಯಂದರಿಗೆ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಯಾಕಂತಂದ್ರೆ ಈ ಕಿತ್ತೂರು ನಾಡಿನ ಇತಿಹಾಸದೊಳಗ ಕಿತ್ತೂರು ಚೆನ್ನಮ್ಮನದು ಒಂದು ಪಾತ್ರ. ಈಗ ಈ ಕಡೆ ಏನ್ ನಾವು ಕುಡಿಯೋಲ್ಲ ಗಂಡ್ಮಕ್ಳು, ನಮ್ಮ ಕಡೆಯಿಂದ ಇದು MSL ಬಂದ್ ಆಗೋದಿಲ್ಲ. ಇದನ್ನ ನೆನ್ಪಿಟ್ಕೊಂಡ್ಬಿಡ್ರಿ. ಇದು ಬಂದ್ ಆಗದ್ರೆ ಯಾರಿಂದ ಬಂದ್ ಆಕತ್ತ ಅಂತಂದ್ರೆ ಇಲ್ಲಿ ಹಿಂದದಾರಲ್ಲ ಹೆಣ್ಮಕ್ಳು, ಈ ತಾಯಿಂದರಿಂದ ಬಂದಾಗೋ ಸಾಧ್ಯತೆ ಐತಿ. ಇಲ್ದಲ್ಲ ಅಂದ್ರೆ ಆಗುದಿಲ್ಲ. ಯಾಕಂತಂದ್ರ ಈ ಕಿತ್ತೂರು ನಾಡಿನ ಇತಿಹಾಸದೊಳಗ ಬ್ರಿಟಿಷರಿಗೆ ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂತ ಹೆಸರಿತ್ತು. ತ್ಯಾಕ್ರೆಯನ್ನ ಚೆನ್ನಮ್ಮ ಸೋಲಿಸಿದ ಬೆಳಕ ಪುನಃ ಅವರು ಇದಕ್ಕೆ ಹೋದ್ರಂತ, ಹಿಂಗ್ರಿ ನಮ್ಮನ್ನ ಕಿತ್ತೂರಾಗ ನಮ್ಮನ್ನ ಚೆನ್ನಮ್ಮನ ಹಾಕಿ ಸೋಲಿಸ್ಬಿಟ್ಲಲ್ರಿ ಅಂತ ಹೇಳಿದ್ರಂತ. ಅವಾಗ ಅವರು ಬ್ರಿಟಿಷರಂದ್ರಂತ, ಎಂತ ಹೆಣ್ಮಗಳಾಕಿ ನಮ್ಮ ಸಾಮ್ರಾಜ್ಯ ಸೋಲ್ಸುವಂತ ತಾಕತ್ ಹಾಕಿ ಅಂತೇಳಿ ಎಲ್ಲಿಂದ ಐತಿ ಅಂತಂದ್ರಂತ. ಹಂಗಾರ ನೀವ್ ಹೋಗ್ಪ ಅಂದ್ರಂತ. ನಾವ್ ಅಲ್ಲವ್ರಿ ನೀವ್ ಅಲ್ಲವ್ರಿ ಅನ್ನಕತ್ರಂತ ಬ್ರಿಟಿಷ್ ಸಾಮ್ರಾಜ್ಯ. ದೊಡ್ಡ ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂದ್ರೆ ಅವ್ರಂತ ಇರ್ತಕ್ಕಂಥ ಸೈನಿಕರು, ಕುದುರಿ, ಯುದ್ಧದ ಸಾಮಗ್ರಿಗಳ ಬೇರೆ ಯಾವುದೇ ಎಲ್ಲಿಯೂ ಇರಕಿಲ್ಲ ಅಂತ ಇವ್ರು ಅಂಜಕತ್ರಂತ. ಅವ್ರು ಕಿತ್ತೂರು ನಾಡಿನಾಗ ಹಂಗಾರೆ ನೀವ್ ಹೋಗ್ಪ ಅಂದ್ರಂತ. ನಾವ್ ಅಲ್ಲವ್ರಿ ಅಂದ್ರಂತ. ನೀವ್ ಹೋಗು ಅಂದ್ರಂತ. ನಾವ್ ಅಲ್ಲವ್ರಿ ಅಂದ್ರಂತ. ಯಾಕೆ ಒಲ್ಲೆವನ್ನ ಅಂತೇಳಿ ನೀವು ನಾವೆಲ್ಲ ಕೊಡ್ತೇವೆ, ನಿಮಗೆ ಕುದುರೆ ಕೊಡ್ತೇವು, ಯುದ್ಧದ ಸಾಮಗ್ರಿಗಳನ್ನ ಕೊಡ್ತೇವು, ಹೋಗ್ರಿ ಅಂದ್ರಂತ. ಇಲ್ರಿ ಇಲ್ಲಿ ಬೇರೆ ಕಡೆ ಎಲ್ಲ ನಾವು ಗೆದ್ಕೊಂಡ್ ಬಂದೇವಲ್ಲ, ಅಲ್ಲೆಲ್ಲ ಗಂಡಸರು ಬಲ್ಲಿ ಯುದ್ಧ ಮಾಡಿದೆವು. ಅಲ್ಲಿ ಕಿತ್ತೂರಾಗ ಏನಂತಾರೆ, ಹೆಣ್ಮಕ್ಳು ಕತ್ತಿ ತಗೊಂಡ ಕುದುರೆ ಹತ್ತಾರ್ರಿ, ಅವ್ರ ಮೈ ಮೇಲೆ ಬರ್ತಾವ, ಬಂದ್ ಬಿಡ್ಯಾಕ್ ಬರ್ತಾರ್ರಿ. ಇಂಥ ಹೆಣ್ಮಕ್ಳು ಅಲ್ಲಿ ನಮ್ಗೆ ಅಲ್ಲಿ ಕೆಲಸ ಆಗುದಿಲ್ರಿ, ನಾವು ಒಲ್ಲೆವನ್ನ ಹಾಕತ್ರ ಅಂತ. ಅಂತ ನಾಡಿನ ಹೆಣ್ಮಕ್ಳು ಇವತ್ತು ನೀವು ಕುಡಿತೇನೆ ನೋಡಿದ್ರೆ ನನಗೆ ಬಹಳ ಸಂತೋಷ ಅನಿಸ್ತದೆ. ಯಾಕಂತಂದ್ರ ಈ MSL ದಿಂದ ಏನಾಗೈತಪ್ಪ ಅನ್ನೋದ್ರ ಬಗ್ಗೆ ನಿಮ್ಗೆ ಒಂದು ಉದಾಹರಣೆ ಹೇಳ್ತಾನೆ. ಸಾಮಾನ್ಯವಾಗಿ ನೀವು ಒಂದು 3-4 ದಿನ ನೀವು ಹೆಣ್ಮಕ್ಳು ನೀವು ಬಂದ್ ಮಾಡಕ್ ಕುಂತಿದ್ದಾರೆ. ಸಾಮಾನ್ಯವಾಗಿ 12 ಹಣಿದಷ್ಟು ಈಗ ಸೆರೆ ಕುಡುಕರು ಕಡಿಮೆ ಆಗೈತಿ. ಈಗ ಸಂಖ್ಯೆ 12 ಹಣಿದಷ್ಟು ಈಗ ಮಾರಾಟ ಕಡಿಮೆ ಆಗೈತಿ. ಇದಕ್ಕೆ ಕಾರಣ ಯಾರಪ್ಪ ಅಂತಂತಾರ ಹೆಣ್ಮಕ್ಳ ಕಾರಣ. ಇಲ್ಲೆಲ್ಲ ಇರ್ಬೋದು, ಇವತ್ತು ನಮ್ ಕುಂಡಲ್ ಮಂಜು ಇರ್ಬೋದು, ಅಕ್ಕಿ ಶ್ರೀಧರ್ ಇರ್ಬೋದು, ಮತ್ತು ಬೇಕಾದ ಹಿರಿಯರೆಲ್ಲ ಇರ್ಬೋದು ಇವೆಲ್ಲ. ಆದ್ರೆ ನಿಮ್ಮ ಪ್ರಯತ್ನಕ್ಕಿಂತ 100 ಪಟ್ಟು ಪ್ರಯತ್ನ ಯಾರ್ದಪ್ಪ ಅಂತಂದ್ರೆ ಅವ್ರದ್ದು. ನೀವು ಇನ್ನೊಂದು ಏನ್ ಮಾಡ್ಬೇಕಂದ್ರೆ ಹೆಣ್ಮಕ್ಳಿಗೆ ಒಂದು ವಿನಂತಿ ಮಾಡ್ಕೋತ ಏನಂತಂದ್ರೆ, ಎಂತ ನೀವ್ ಹೆಣ್ಮಕ್ಳು ಕಠೋರ ಅದೇರಿ ಅಂತಂದ್ರು ಸಹಿತ ಕಾನೂನನ್ನ ಕೈ ತಗೋಬೇಡ್ರಿ. ನಿಮ್ ಕೈ ಮುಗಿದು ಹೇಳ್ತಾನೆ, ಕಾನೂನು ಮುಂದೆ ಯಾರು ದೊಡ್ಡವರಲ್ಲ, ಪ್ರಧಾನಮಂತ್ರಿ ಸಹಿತ ಕಾನೂನು ತಲೆಬಾಗ್ಲೇಬೇಕಾಗತ್ತೆ. ಅದಕ್ಕೆ ಯಾರ ಅಧಿಕಾರಿಗಳು ಬಂದಾಗ, DC ಅವರು ಬಂದಾಗ, ಯಾರ ಬಂದಾಗ ಆಗಲೇ ಅದಾರಿ ಏಕವಚನದಾಗ ಮಾತಾಡೋದಾತಿ ಅಥವಾ ಕಾನೂನು ಕೈ ತಗೊಳ್ಳೋದಾತಿ ಮಾಡ್ಬೇಡ್ರಿ. ಕಾನೂನದೊಳಗೆ ಒಮ್ಮೆ ಸಿಕ್ಕಾಕೊಂಡ್ರಿ ಅಂತಂತಾರೆ ನಿಮ್ಮನ್ನ ಹೊರಗೆ ಬರೋದು ಬಹಳ ಕಷ್ಟದ ಮಾತಾಡ್ತ. ಅದಕ್ಕೆ ಬಹಳ ವಿನಯದಿಂದ ನೀವು ಮಾತಾಡೋದನ್ನ ಕಲ್ಕೋಬೇಕಂತಕ್ಕಂಥ ಮಾತನ್ನ ಹೇಳ್ತಾನೆ. ಈ ಸರಾಯಿಯಿಂದ ಒಂದು ಉದಾಹರಣೆಯನ್ನು ಹೇಳ್ಬಿಡ್ತಾನೆ. ಈಗ ಒಂದು ಸದ್ಯ ಈಗ ಜಾಸ್ತಿ ಒಂದು ತಿಂಗಳು 2 ತಿಂಗಳದೊಳಗ ಒಂದು ಪತ್ರಿಕೆ ಒಳಗೆ ಬಂದತಿ. ಇಲ್ಲೇ ಯಾದವಾರದೊಳಗೆ ಒಬ್ಬ ಕುಡ್ದು ಬಂದಿದ್ದಂತ. ಕುಡ್ದು ಬಂದ ಕಾಸು ರಾತ್ರಿ 8 ಗಂಟೆ ಆಗಿತ್ತಂತ. ಕುಡ್ದು ಬಂದ ಕಾಸು ಹೆಂಡತಿ ಉಂಬಲ್ಲಿ ನ್ಯಾಯ ಹೊಡ್ಯಾಕತ್ತಂತ. ಕುಡ್ದು ನಿಷೇಧಾಗ ಆ ಹುಡುಗ ಏನ್ ಮಾಡಕೈತಂತ, ಇವನು ಕಣ್ಣ, ಇವನು ಮೂಗ, ಇವನು ಬಾಕಿಸೋದು ನೋಡಿ ಕ್ಯಾಸ ಹುಡುಗ ಅಂಜಕೈತಂತ. 1-2 ವರ್ಷ ಕೂಸಿತ್ತಂತ ಅಂಜಕೈತಂತ. ಅಂಜಕತ್ ಕೂಡ್ಲಿ ಅಂತಾರ ಹುಡುಗ ಹೇಳಕತ್ತಂತ, ಅಳಬ್ಯಾರ ಒಲೆ ನೀನ್ ಅಳಬ್ಯಾರ ಅನ್ನಕತ್ತಂತ. ಅದ್ ಮತ್ತೆ ಜೋರ್ ಹೇಳಕೈತಂತ. ನೀ ಆಯ್ತ ನೋಡ ನೀನ್ ಅಂದಂತ. ಮತ್ತೆ ಜೋರ್ ಹೇಳಕೈತಂತ. ಅವಾಗ ಸಿಟ್ಟು ಬಂದು ನೀನ್ ನೋಡ ನೀನ್ ಬಾಗಿನ ಅಳಕೈತ ನೀನ್ ಪಾಡ ಹಿಡಿಯೋಲ್ಲ ಅಂದಂತ. ಮತ್ತೆ ಒಳಗೈತಂತ. ಅವಾಗ ಏನ್ ಮಾಡಿದಂತಾರ ಆ ಹುಡುಗನ 2 ಕಾಲು ತೊಗೊಂಡ್ ಕಾಸು ನೆಲಕ್ ಬರ್ತಾವ ಬಡದ್ಬಿಟ್ಟಂತ ಹುಡುಗ ಕಲಸ ಆಗಿವತ್ತು. ಅಂದ್ರ ಶರೀರದಿಂದ ಎಂತೆಂತ ಅನಾಹುತಗಳಾಗ್ತಾವ ಹೇಳಕ್ ಬರೋದಿಲ್ಲ. ಒಂದೊಂದು ಮನಿ ಮಠಗಳ ನಾಶ ಆಗಿ ಹೋಗಿದಾವ, ಸರ್ವನಾಶ ಆಗಿ ಹೋಗಿದಾವ. ಅದಕ್ಕೆ ದಯಮಾಡಿ ನೀವು ಏನ್ ಮಾಡ್ರಿ ಅಂತಂದ್ರ, ಈಗ ಹೆಣ್ಮಕ್ಳಿಗೆ ತೊಡೆ ಮಂದಿ ಬಂದ್ರಿ ನೀವು ತಾಯಿ ಇದನ್ನ ಮಾಡಿದ್ದೀನಿ ಹೇಳಂತಾರ ಅವ್ರೆ. ನಾವ್ ಇಲ್ಲಿ ಮಾಡ್ದ ಹೆಂಗ ಕಬಳೇಶ್ವರು ನಾವು ಇವರೆಲ್ಲ ಮಾತಾಡ್ತಿರ್ತಾವ. ಒಂದ್ ತಾಯಿದ್ ನಿಮ್ ಮುಂದೆ ಹೇಳ್ಬಾರ್ದು ಕರೆ, ಆದ್ರೂ ಇವತ್ತು ಅವ್ರು ಹೇಳೋಣಂದ್ರೆ ಹೇಳ್ತಾನೆ. ನಮಗ್ ಒಬ್ಬ ಕುಡುಕಿದ್ದಂತ